ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಬ್ಬಸ್ಗಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಜೊತೆಗೆ ತಿನ್ನುವಂಥ ಪಲ್ಯ ಇದು. ಸೊ ತುಂಬ ಬೇಗ ಆಗುವಂಥ ರೆಸಿಪಿನೇ ಅಂತ ಅನ್ಕೋಬೋದು. ಸೊ ಬನ್ನಿ ಫ್ರೆಂಡ್ಸ್, ಮಾಡೋದು ವಿಧಾನ ನೋಡೋಣ. ಹಾಗೆಲ್ಲ ನನ್ನ ಚಾನೆಲ್ನ ದಯವಿಟ್ಟು ಯಾರು ಹೊಸಬ್ರು ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸಬ್ಬಸ್ಗಿ ನಾನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಇದನ್ನು ಜಾಸ್ತಿ ಹೊತ್ತು ಕುದಿಸೋದು ಇಲ್ಲ, ಬೇಯಿಸೋದು ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಆಮೇಲೆ ಇದು ತೊಗರಿಬೇಳೆ ನೆನೆಸಿಟ್ಕೋಬೇಕು. ಇನ್ನು ನೆನೆಸಿರುವಂಥ ತೊಗರಿಬೇಳೆನ ಇವಾಗ ಕುದಿಯೋಕೆ ಹಾಕಿದ್ದೀನಿ. ಸ್ವಲ್ಪ ತುಂಬ ಹಣ್ಣು ಆಗೋ ಥರ ಕುದಿಸ್ಬಾರ್ದು, ಅಟ್ಟ ಮಧ್ಯದಲ್ಲಿ ಇರುವಷ್ಟು ಮಾತ್ರ ಕುದಿಸ್ಕೋಬೇಕು. ಇವಾಗ ಇದಕ್ಕೆ ಸಬ್ಬಸ್ಗೆ ಹಾಕೋತಾ ಇದ್ದೀನಿ. ತುಂಬ ನೀರು ಹಾಕೋಬೇಡಿ ಫ್ರೆಂಡ್ಸ್, ಹಾಕಿದರೆ ಜಾಸ್ತಿ ಕುದ್ಬಿಟ್ರೆ ಪಲ್ಯ ಚೆನ್ನಾಗಿರೋಲ್ಲ. ಇದಾದಮೇಲೆ ಚೆನ್ನಾಗಿ ತಿರುಗಾಡ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕು. ಸೊ ಅದಾದಮೇಲೆ ಒಂದು ಸ್ವಲ್ಪ ಮಾತ್ರ 2 ಸ್ಪೂನು ಈ ಥರ ನಿಮಗೆ ಜಾಸ್ತಿ ಬೇಕು ಕುದಿಸ್ಕೋಬೇಕು ಅಂದರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ನೀರು ಹಾಕೋತಿದ್ದೀನಿ. ಸೊ ಇವಾಗ ಹಾಕ್ತೀನಿ. ಇದಕ್ಕೆ ಜಜ್ಜಿರುವಂಥ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕೋತಾರೆ, ಬಟ್ ಮಕ್ಕಳಿಗೆ ತಿನ್ನಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಗೆ ಬಾಯಲ್ಲಿ ಬಂದುಬಿಡುತ್ತೆ. ಅವ್ರು ಸೊಪ್ಪಿನ ಪಲ್ಯನೇ ತಿನ್ನೋದು ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಜಜ್ಜಿಬಿಟ್ಟು ಹಾಕಿದ್ದೀನಿ. ಸೊ ಊರ ಕಡೆ ಎಲ್ಲ ಸ್ವಲ್ಪ ಕಟ್ ಮಾಡಿನೇ ಹಾಕೋದು ಜಾಸ್ತಿ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಖಾರ ಆಗಲ್ಲ ಇದು ಪಲ್ಯಕ್ಕೆ. ಹಾಗೆ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಮಾತ್ರ ಕಡಿಮೆ ಪ್ರಮಾಣದಲ್ಲಿ ಹಾಕಿ, ಯಾಕಂದರೆ ಸೊಪ್ಪಿನ ಪಲ್ಯಕ್ಕೆಲ್ಲ ನಾವು ಜಾಸ್ತಿ ಹಾಕಿದರೆ ಪಲ್ಯ ಉಪ್ಪಾಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಕೂಡ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಸೊ ಇದೆಲ್ಲ ಆದಮೇಲೆ ನಾನು 1-2 ಸತಿ ತಿರುಗಾಡ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಹಾಕಿರೋ ಸಾಮಾನೆಲ್ಲ ಚೆನ್ನಾಗಿ ಅದು ಪಲ್ಯಕ್ಕೆಲ್ಲ ಹೊಂದ್ಕೊಳ್ಳೋವರೆಗೂ ಕೈ ಆಡಿಸ್ತಾನೆ ಇರಬೇಕು. 1-2-3 ನಿಮಿಷ, ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಮುಚ್ಚಿಬಿಟ್ಟು. ಇವಾಗ ಆಗಿದೆ ಫ್ರೆಂಡ್ಸ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.